ಫಸ್ಟ್ನೇ ಕ್ವಶನ್ ನೋಡೋದಾದ್ರೆ, ಅಶೋಕ ಯಾವ ವಂಶಕ್ಕೆ ಸೇರಿದವನು? ಯಾವ ವಂಶಕ್ಕೆ ಸೇರಿದ ಅಶೋಕ? ನಂದ ವಂಶಕ್ಕೆ ಸೇರಿದ್ನಾ? ಇಲ್ಲ ಗುಪ್ತ ವಂಶಕ್ಕೆ ಸೇರಿದ್ನಾ? ಮೌರ್ಯ ವಂಶಕ್ಕೆ ಸೇರಿದ್ನಾ? ಇಲ್ಲ ಶೃಂಗ ವಂಶಕ್ಕೆ ಸೇರಿದ್ನಾ? ಯಾವುದು? ಮೌರ್ಯ ವಂಶಕ್ಕೆ ಈ ಅಶೋಕ ಸೇರಿದವನಾಗಿದ್ದ. ಏನು ಸರ್ ಇದು ಇಷ್ಟೊಂದು ಸುಲಭವಾಗಿದೆಯಲ್ಲ ಕ್ವಶನ್ನು? ಸುಲಭವಾಗಿ ಒಂದು ಎರಡು ಕ್ವಶನ್ಗಳು ಇರ್ಬೋದು. ಅವನ ಅಜ್ಜ ಯಾರು? ಚಂದ್ರಗುಪ್ತ ಮೌರ್ಯ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಚಂದ್ರಗುಪ್ತನ ನಂತರ ಬಿಂದುಸಾರ, ಬಿಂದುಸಾರನ ನಂತರ ಯಾರು? ಅಶೋಕ ಅಧಿಕಾರಕ್ಕೆ ಬಂದರು. ಮೌರ್ಯರು ಸುಮಾರು 137 ವರ್ಷಗಳ ಕಾಲ ಆಡಳಿತವನ್ನ ನಡೆಸಿದ್ರು. ಅಶೋಕನು ಮೌರ್ಯ ವಂಶದ 3ನೇ ಅರಸನಾಗಿದ್ದನು. ಈ ವಂಶವು ಭಾರತದ ಆಡಳಿತ ನಡೆಸ್ತಾ ಇತ್ತು ಅಂತ ಹೇಳ್ಬೋದಾಗಿದೆ. ಅಶೋಕನು ಸಿರಿಯಾ, ಈಜಿಪ್ಟ್ ಮತ್ತು ಗ್ರೀಸ್ಗೆ ದೂತರನ್ನು ಏಕೆ ಕಳುಹಿಸಿದ್ದನು? ಅಶೋಕನು ಈಜಿಪ್ಟ್, ಗ್ರೀಸ್ ಮತ್ತು ಸಿರಿಯಾಗೆ ದೂತರನ್ನು ಏಕೆ ಕಳುಹಿಸಿದ್ದನು? ಯುದ್ಧಕ್ಕೆ ಸಿದ್ಧರಾಗಿ ಅಂತ ತಿಳಿಸಲು ಕಳಿಸಿದ್ನಾ? ಇಲ್ಲ ರೇಷ್ಮೆ ಮತ್ತು ಸಾಂಬಾರ ಪದಾರ್ಥಗಳ ವ್ಯಾಪಾರಕ್ಕಾಗಿ ಕಳಿಸಿದ್ನಾ? ಇಲ್ಲ ಧರ್ಮ ವಿಚಾರಗಳನ್ನು ಪ್ರಸಾರವನ್ನು ಮಾಡಲು ಕಳಿಸಿದ್ನಾ? ಇಲ್ಲ ಹೊಸ ರಾಜಧಾನಿಯನ್ನು ಹುಡುಕಲು ಕಳಿಸಿದ್ನಾ? ಯಾಕೆ ಕಳಿಸಿದ್ದ? ಅಶೋಕ ಸಿರಿಯಾ, ಈಜಿಪ್ಟ್, ಗ್ರೀಸ್ ದೇಶಗಳಿಗೆ ತನ್ನ ದೂತರನ್ನು ಧರ್ಮ ವಿಚಾರಗಳನ್ನು ಪ್ರಚಾರವನ್ನು ಮಾಡಲು ಅಶೋಕ ಸಿರಿಯಾ, ಈಜಿಪ್ಟ್ ಮತ್ತು ಗ್ರೀಸ್ ದೇಶಗಳಿಗೆ ಕಳಿಸಿರ್ತಾನೆ. ಅಶೋಕನು ತನ್ನ ನೈತಿಕ ಸಂದೇಶವು ಭಾರತದ ಗಡಿಯನ್ನು ಮೀರಿ ತಲುಪಬೇಕು ಅಂತ ಬಯಸಿದ್ದ. ಈ ದೂತರು ರಾಜತಾಂತ್ರಿಕ ಮತ್ತು ಧಾರ್ಮಿಕ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಅವನ ಮಗನಾದ ಮಹೇಂದ್ರ ಮಗಳಾದ ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳಿಸ್ತಾನೆ ಮತ್ತು ಧರ್ಮ ಮಹಾಮಾತ್ರರನ್ನು ಕಳಿಸಿದ್ದ. ಅವನು ಯುದ್ಧಕ್ಕಿಂತ ಧರ್ಮದ ವಿಜಯದ ಬಗ್ಗೆ ಅವನಿಗೆ ಹೆಚ್ಚು ನಂಬಿಕೆ ಇತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೌರ್ಯ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಸಾಮಾನ್ಯವಾಗಿ ಈ ಪ್ರಾಂತ್ಯಗಳನ್ನು ಯಾರು ಆಳುತ್ತಿದ್ದರು? ಮೌರ್ಯ ಸಾಮ್ರಾಜ್ಯವನ್ನು ಏನಾಗಿ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತಂತೆ. ಸಾಮಾನ್ಯವಾಗಿ ಈ ಪ್ರಾಂತ್ಯಗಳನ್ನು ಯಾರು ಆಳ್ತಿದ್ರು? ಸ್ಥಳೀಯ ರೈತರು ಆಡಳಿತ ಮಾಡ್ತಿದ್ರಾ? ಇಲ್ಲ ರಾಜಕುಮಾರರು ಆಡಳಿತ ಮಾಡ್ತಿದ್ರಾ? ಇಲ್ಲ ವಿದೇಶಿ ರಾಯಭಾರಿಗಳು ಆಡಳಿತವನ್ನು ಮಾಡ್ತಿದ್ರಾ? ಇಲ್ಲ ವರ್ತಕರು ಆಡಳಿತವನ್ನು ಮಾಡ್ತಿದ್ರಾ? ಯಾರು ಆಡಳಿತವನ್ನು ನಡೆಸ್ತಿದ್ದರು? ಸ್ಥಳೀಯವಾಗಿ ರಾಜಕುಮಾರರು ಆಡಳಿತವನ್ನು ಸ್ಥಳೀಯ ಮಟ್ಟದಲ್ಲಿ ಪ್ರಾಂತ್ಯಗಳಲ್ಲಿ ನಡೆಸ್ತಾ ಇದ್ರು. ರಾಜಕುಮಾರರ ನಿಷ್ಠೆಯನ್ನು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಾಂತ್ಯಗಳ ಮುಖ್ಯಸ್ಥರಾಗಿ ರಾಜಕುಮಾರರನ್ನು ನೇಮಿಸಲಾಗುತ್ತಿತ್ತು. ಇದು ಮುಂದಿನ ಚಕ್ರವರ್ತಿಗಳಿಗೆ ತರಬೇತಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಅಂತ ಹೇಳ್ಬೋದಾಗಿದೆ. ಮತ್ತು ರಾಜಕುಮಾರರು ಸಂಸ್ಕೃತಿಯನ್ನು ಮತ್ತು ಆಡಳಿತವನ್ನು ಪಾಲಿಸಬೇಕಾಗಿತ್ತು. ಪಾಟಲಿಪುತ್ರದ ಕೇಂದ್ರ ಸರ್ಕಾರವು ಗೂಢಚಾರರ ಮೂಲಕ ಇವರ ಮೇಲೆ ನಿಗಾ ಇಟ್ಟಿರುತ್ತಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೌರ್ಯರ ಆಡಳಿತದಲ್ಲಿ ಗೂಢಚಾರರ ಅಂದರೆ ಸ್ಪೈಸಸ್ ಪಾತ್ರವನ್ನು ಈ ಕೆಳಗಿನ ಯಾವುದು ವಿವರಿಸುತ್ತದೆ? ಮೌರ್ಯರ ಆಡಳಿತದಲ್ಲಿ ಗೂಢಚಾರರ ಅಂದರೆ ಸ್ಪೈಸಸ್ ಪಾತ್ರವನ್ನು ಈ ಕೆಳಗಿನ ಯಾವುದು
ವಿವರಿಸುತ್ತದೆ. ಭೂಮಿಯ ಕೃಷಿ ಮಾಡಲು ಅಂತನಾ, ಇಲ್ಲ ತೆರಿಗೆಯನ್ನು ಸಂಗ್ರಹಿಸಲು ಅಂತನಾ, ಇಲ್ಲ ಅಧಿಕಾರಿಗಳು ಮತ್ತು ಜನರ ಮೇಲೆ ನಿಗಾ ಇಡಲು ಅಂತನಾ, ಇಲ್ಲ ಧಮ್ಮವನ್ನು ಬೋಧಿಸಲು ಈ ಗೂಢಚಾರರನ್ನು ನೇಮಕ ಮಾಡಲಾಗಿತ್ತ. ಯಾಕಾಗಿ ಈ ಗೂಢಚಾರಿಗಳನ್ನು ನೇಮಕ ಮಾಡಿದರು? ಆಡಳಿತ ಅಧಿಕಾರಿಗಳು ಮತ್ತು ಜನರ ಮೇಲೆ ನಿಗಾವನ್ನು ಇಡಲು ನೇಮಕ ಮಾಡಲಾಗಿತ್ತು. ಅಧಿಕಾರಿಗಳ ಚಟುವಟಿಕೆ ಮೇಲೆ ಗೂಢಚಾರರು ರಾಜನಿಗೆ ಮಾಹಿತಿಯನ್ನು ನೀಡುತ್ತಿದ್ದರು. ಅವರು ಆಂತರಿಕ ಬೆದರಿಕೆಗಳು ಮತ್ತು ಭ್ರಷ್ಟಾಚಾರವನ್ನು ಗುರುತಿಸಲು ಸಹಾಯ ಮಾಡುತ್ತಿದ್ದರು. ಅರ್ಥಶಾಸ್ತ್ರವು ಮಹಿಳೆಯರು ಕೂಡ ಈ ಗೂಢಚಾರಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಅಂತ ಅರ್ಥಶಾಸ್ತ್ರ ತಿಳಿಸುತ್ತದೆ. ಅವರು ನೇರವಾಗಿ ರಾಜನಿಗೆ ಅಥವಾ ಉನ್ನತ ಮಟ್ಟದ ಮಂತ್ರಿಗಳಿಗೆ ವರದಿಯನ್ನು ನೀಡ್ತಾ ಇದ್ರು. ಈ ಗೂಢಚಾರರು ಇಡೀ ವ್ಯವಸ್ಥೆಯು ಇಡೀ ಆಡಳಿತದ ಮೇಲೆ ರಾಜನ ನಿಯಂತ್ರಣವನ್ನು ಕಾಯ್ದುಕೊಳ್ಳುವುದನ್ನು ಖಚಿತಪಡಿಸುತ್ತಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ರಾಂಪುರ್ವ ಬಸವನ ಅಂದರೆ ಗೂಳಿ ರಾಜಧಾನಿಯ ಮಹತ್ವವೇನು ಅಂತ. ಏನಿದು? ರಾಂಪುರ್ವ ಬಸವನ ರಾಜಧಾನಿಯ ಮಹತ್ವವೇನು? ಇದು ಯುದ್ಧ ಸಂಕೇತವಾಗಿತ್ತಾ? ಇಲ್ಲ. ಇದು ಮೌರ್ಯರ ಕಲ್ಲಿನ ಕೆತ್ತನೆಯ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆಯಾ? ಇಲ್ಲ. ಇದು ವ್ಯಾಪಾರಕ್ಕಾಗಿ ತೂಕಕ್ಕಾಗಿ ಬಳಸಲಾಗುತ್ತಿತ್ತಾ? ಇಲ್ಲ. ಇದು ಚೀನಾದಿಂದ ಬಂದ ಉಡುಗೊರೆಯಾಗಿತ್ತ? ರಾಂಪುರ್ವ ಬಸವನ ಗೂಳಿ ಇದು ಮೌರ್ಯರ ಕಲ್ಲಿನ ಕೆತ್ತನೆಯ ಕೌಶಲ್ಯಕ್ಕೆ ಉದಾಹರಣೆಯಾಗಿತ್ತು. ಮೌರ್ಯ ಕುಶಲಕರ್ಮಿಗಳ ಮುಂದುವರೆದ ಕಲಾತ್ಮಕ ಕೌಶಲ್ಯಗಳನ್ನು ತೋರಿಸುತ್ತದೆ. ಇದು ಒಂದೇ ಕಲ್ಲಿನಿಂದ ಕೆತ್ತಲಾಗಿದೆ, ಏಕಶಿಲೆ ಅಂತ ಹೇಳ್ಬೋದು. ಇದು ಮೂಲತಃ ಬಿಹಾರದಲ್ಲಿ ಕಂಡುಬಂದಿದ್ದು ಈಗ ರಾಷ್ಟ್ರಪತಿ ಭವನದಲ್ಲಿ ಇಡಲಾಗಿದೆ. ಈ ಕಲ್ಲಿನ ಹೊಳಪು ಇನ್ನೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಷ್ಟು ಹೊಳಪು ಇನ್ನೂ ಕೂಡ ಇದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಳಿಂಗ ಯುದ್ಧವು ಪ್ರಸ್ತುತ ಭಾರತದ ಯಾವ ರಾಜ್ಯದಲ್ಲಿ ನಡೆಯಿತು? ಕಳಿಂಗ ಯುದ್ಧವು ಪ್ರಸ್ತುತ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನಡೆಯಿತು? ಆಂಧ್ರ ಪ್ರದೇಶದಲ್ಲಿ ನಡೆಯಿತಾ? ಇಲ್ಲ. ಒಡಿಸ್ಸಾದಲ್ಲಿ ನಡೆಯುತ್ತಾ? ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ನಡೆಯಿತಾ? ಇಲ್ಲ. ತಮಿಳುನಾಡಿನಲ್ಲಿ ನಡೆದಿತ್ತ? ಎಲ್ಲಿ ನಡೆದಿತ್ತು ಈ ಕಳಿಂಗ ಯುದ್ಧ? ಒಡಿಸ್ಸಾದಲ್ಲಿ ನಡೆದಿತ್ತು. ಕಳಿಂಗವು ಕರಾವಳಿ ಒಡಿಸ್ಸಾ ಪ್ರಾಚೀನ ಹೆಸರಾಗಿತ್ತು. ಅಶೋಕನು ರಾಜನಾದ 8 ವರ್ಷಗಳ ನಂತರ ಈ ಕಳಿಂಗ ಯುದ್ಧವನ್ನು ಮಾಡಿದನು. 1 ಲಕ್ಷಕ್ಕೂ ಹೆಚ್ಚು ಜನರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಇನ್ನು ಅನೇಕರು ಸೆರೆಯಾದರು. ಆಗ್ನೇಯ ಏಷ್ಯಾದ ವ್ಯಾಪಾರ ಮಾರ್ಗಗಳ ಮೇಲೆ ನಿಯಂತ್ರಣ ಸಾಧಿಸಲು ಈ ಕಳಿಂಗ ಯುದ್ಧ ಮುಖ್ಯವಾಗಿತ್ತು ಮತ್ತು ದಕ್ಷಿಣ ಭಾರತದ ಮೇಲೆ ಹಿಡಿತವನ್ನು ಸಾಧಿಸಲು ಕೂಡ ಇದು ಬಹುಮುಖ್ಯ ಕಾರಣವಾಗಿದ್ದರಿಂದ ಅಶೋಕನು ಈ ಕಳಿಂಗ ಯುದ್ಧವನ್ನು ಮಾಡಿದನು. ಈ ಯುದ್ಧದ ಕಾರಣದಿಂದಾಗಿ ಅಶೋಕ ಯುದ್ಧದ ಮೇಲೆ ತನ್ನ ಒಲವನ್ನು ಕಳೆದುಕೊಂಡನು. ಮುಂದಿನ ಕ್ವಶನ್ ನೋಡೋದಾದರೆ, ಅರ್ಥಶಾಸ್ತ್ರದ ಪ್ರಕಾರ ಯಾವ ಪ್ರದೇಶದ ಕಂಬಳಿಗಳು ಪ್ರಸಿದ್ಧವಾಗಿದ್ದವು? ಅರ್ಥಶಾಸ್ತ್ರದ ಪ್ರಕಾರ ಯಾವ ಪ್ರದೇಶದ ಕಂಬಳಿಗಳು ಪ್ರಸಿದ್ಧವಾಗಿದ್ದವು?
ಯಾವ ಪ್ರದೇಶದ ಕಂಬಳಿಗಳು ಪ್ರಸಿದ್ಧವಾಗಿದ್ವು? ಅರ್ಥಶಾಸ್ತ್ರದ ಪ್ರಕಾರ ದಕ್ಷಿಣ ಭಾರತದ ಕಂಬಳಿಗಳ, ಇಲ್ಲ ವಾಯುವ್ಯ ಭಾರತದ ಕಂಬಳಿಗಳ, ಇಲ್ಲ ಪೂರ್ವ ಭಾರತ ಕಂಬಳಿಗಳ, ಇಲ್ಲ ಮಧ್ಯ ಭಾರತ ಕಂಬಳಿಗಳು ಅರ್ಥಶಾಸ್ತ್ರದ ಪ್ರಕಾರ ಪ್ರಸಿದ್ಧವಾಗಿದ್ವಾ? ಯಾವುವು? ವಾಯುವ್ಯ ಪ್ರದೇಶದ ಕಂಬಳಿಗಳು ಅರ್ಥಶಾಸ್ತ್ರದ ಪ್ರಕಾರ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ವು. ಅರ್ಥಶಾಸ್ತ್ರವು ಪ್ರಾದೇಶಿಕ ವಿಶೇಷಗಳ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಡುತ್ತದೆ. ದಕ್ಷಿಣ ಭಾರತವು ಬಂಗಾರ ಮತ್ತು ಅಮೂಲ್ಯ ಕಲ್ಲುಗಳಿಗೆ ಪ್ರಸಿದ್ಧವಾಗಿತ್ತು. ಈ ಸಂಪನ್ಮೂಲಗಳನ್ನು ಸುಸ್ಥಿತಿಯಲ್ಲಿರುವ ರಸ್ತೆಗಳ ಮೂಲಕ ರಾಜಧಾನಿಗೆ ತರಲಾಗುತ್ತಿತ್ತು. ಪ್ರಮುಖ ಸಂಪನ್ಮೂಲಗಳ ವ್ಯಾಪಾರವನ್ನು ಸರ್ಕಾರವು ಹೆಚ್ಚಾಗಿ ನಿಯಂತ್ರಿಸುತ್ತಿತ್ತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಶೋಕನ ಶಾಸನಗಳು ಅವನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಬಣ್ಣಿಸುತ್ತವೆ. ಇದರ ಅರ್ಥವೇನು? ಅಶೋಕನ ಶಾಸನಗಳು ಅವನನ್ನ ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಬಣ್ಣಿಸುತ್ತವೆ. ಇದರ ಅರ್ಥ ಏನು? ಜಗತ್ತಿನ ರಾಜ ಅಂತನಾ? ಇಲ್ಲ ದೇವರಿಗೆ ಪ್ರಿಯನಾದವನು ಮತ್ತು ಕರುಣಾಳು ಅಂತನಾ? ಇಲ್ಲ ಶತ್ರುಗಳ ಸಂಹಾರಕ ಅಂತನಾ? ಇಲ್ಲ ಮಹಾನ್ ವಿಜೇತ ಅಂತನಾ? ಏನಂತ? ಅಶೋಕನ ಶಾಸನಗಳು ಅವನನ್ನ ದೇವನಾಮ ಪ್ರಿಯ ಎಂದು ಬಣ್ಣಿಸುತ್ತವೆ. ಇದರ ಅರ್ಥ ಏನು? ದೇವರಿಗೆ ಪ್ರಿಯನಾದವನು ಮತ್ತು ಕರುಣಾಳು ಅಂತ ಅರ್ಥವನ್ನ ಕೊಡುತ್ತೆ. ಇದು ಅಶೋಕನು ತನ್ನ ಶಾಸನಗಳಲ್ಲಿ ಬಳಸಿದ ರಾಜ ಬಿರುದಾಗಿದೆ. ದೇವನಾಂಪ್ರಿಯ ಎಂಬುದು ದೈವಿಕತೆಯೊಂದಿಗೆ ಸಂಪರ್ಕವನ್ನ ಸೂಚಿಸುತ್ತದೆ. ಪ್ರಿಯದರ್ಶಿ ಎಂಬುದು ಅವನ ಕರುಣಾಮಯಿ ಆಡಳಿತಗಾರ ಎಂಬ ಚಿತ್ರಣವನ್ನ ಬಿಂಬಿಸುತ್ತದೆ. ಕರ್ನಾಟಕದ ಮಸ್ಕಿಯಲ್ಲಿರುವ ಮಸ್ಕಿ ಶಾಸನ ಸಿಗುವವರೆಗೂ ಈ ಬಿರುದುಗಳು ಅಶೋಕನಿಗೆ ಸೇರಿದ್ದು ಎಂದು ಇತಿಹಾಸಕಾರರಿಗೆ ತಿಳಿದಿರಲಿಲ್ಲ. ಈ ಬಿರುದು ಸಾಮ್ರಾಜ್ಯದ ವಿವಿಧ ಭಾಗಗಳ ಶಾಸನಗಳಲ್ಲಿ ಕಂಡುಬರುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮೌರ್ಯ ಸರ್ಕಾರದ ಮುಖ್ಯ ಆದಾಯದ ಮೂಲ ಯಾವುದು? ಮೌರ್ಯ ಸರ್ಕಾರದ ಮುಖ್ಯ ಆಧಾರದ ಮೂಲ ಯಾವುದು? ರೇಷ್ಮೆ ವ್ಯಾಪಾರನ? ಇಲ್ಲ ಭೂಕಂದಾಯ ರೈತರಿಂದ ತೆರಿಗೆನ? ಇಲ್ಲ ಯುದ್ಧ ಸಾಮಗ್ರಿಗಳನ್ನ ಮಾರಾಟ ಮಾಡುವುದಾ? ಇಲ್ಲ ಚಿನ್ನದ ಗಣಿಗಾರಿಕೆನ? ಯಾವುದು ಮೌರ್ಯ ಸರ್ಕಾರದ ಮುಖ್ಯ ಆದಾಯದ ಮೂಲ? ಭೂಕಂದಾಯ, ರೈತರಿಂದ ಸಂಗ್ರಹಿಸಿದ ಸಂಗ್ರಹ ಮೌರ್ಯ ಸರ್ಕಾರದ ಮೂಲ ಆದಾಯದ ಮೂಲವಾಗಿದೆ. ಸಾಮ್ರಾಜ್ಯದ ಹೆಚ್ಚಿನ ಜನರು ರೈತರು ಮತ್ತು ಪಶುಪಾಲಕರಾಗಿದ್ದರು. ಸಾಮಾನ್ಯವಾಗಿ ಉತ್ಪನ್ನದ 1/6 ತೆರಿಗೆಯಾಗಿ ಸಂಗ್ರಹಿಸಲಾಗುತ್ತಿತ್ತು. ಗ್ರಾಮದ ಮುಖ್ಯಸ್ಥರು ತೆರಿಗೆ ಸಂಗ್ರಹಣೆಯಲ್ಲಿ ಸಹಾಯ ಮಾಡುತ್ತಿದ್ದರು. ಉತ್ಪಾದಕತೆ ಮತ್ತು ತೆರಿಗೆ ಹೆಚ್ಚಿಸಲು ಸರ್ಕಾರವು ನೀರಾವರಿ ಸೌಲಭ್ಯವನ್ನು ಒದಗಿಸಿತ್ತು. ಭೂ ತೆರಿಗೆ ಪ್ರಾಥಮಿಕವಾಗಿದ್ದರೂ ವ್ಯಾಪಾರ ಮತ್ತು ಗಣಿಗಾರಿಕೆ ಮೇಲೆ ತೆರಿಗೆಗಳಿದ್ದವು. ಮುಂದಿನ ಕ್ವಶನ್ ನೋಡೋದಾದ್ರೆ, ಕೊನೆಯ ಮೌರ್ಯ ಅರಸ ಯಾರು? ಯಾರು ಕೊನೆಯ ಮೌರ್ಯ ಅರಸ? ಬಿಂದುಸಾರನ? ಇಲ್ಲ ದಶರಥನ? ಇಲ್ಲ ಬೃಹದ್ರಥನ? ಇಲ್ಲ ಪುಷ್ಯಮಿತ್ರ ಶೃಂಗನ? ಯಾರು ಮೌರ್ಯರ ಕೊನೆಯ ಅರಸ? ಬೃಹದ್ರಥ ಮೌರ್ಯನಾಗಿದ್ದಾನೆ. ಇವನು ಕೊನೆಯ ಅರಸ. ಅಶೋಕನ ನಂತರ
ದುರ್ಬಲ ಉತ್ತರಾಧಿಕಾರಿಗಳ ಅಡಿಯಲ್ಲಿ ಸಾಮ್ರಾಜ್ಯವು ಕ್ಷೀಣಿಸಲು ಪ್ರಾರಂಭಿಸಿತ್ತು. ಬೃಹದ್ರಥನನ್ನು ಅವನದೇ ಸೇನಾಧಿಪತಿಯು ಹತ್ಯೆ ಮಾಡಿದನು. ಈ ಸೇನಾಧಿಪತಿ ಯಾರು ಅಂದರೆ ಪುಷ್ಯಮಿತ್ರ ಶುಂಗ. ಈ ಪುಷ್ಯಮಿತ್ರ ಶುಂಗ ಈ ಬೃಹದ್ರಥ ಮೌರ್ಯನನ್ನ ಸೋಲಿಸಿ ಶೃಂಗವಂಶವನ್ನ ಸ್ಥಾಪನೆಯನ್ನ ಮಾಡಿದನು. ಸಾಮ್ರಾಜ್ಯವು ಸುಮಾರು ಕ್ರಿಸ್ತಪೂರ್ವ 185ರಲ್ಲಿ ಅಂತ್ಯವನ್ನಗೊಂಡಿತು ಅಂತ ಹೇಳ್ಬೋದಾಗಿದೆ. ಸಾಮ್ರಾಜ್ಯವು ಕೊನೆಗೊಂಡರೂ ಅದರ ಆಡಳಿತಾತ್ಮಕ ವಿಚಾರಗಳು ಗುಪ್ತರಂತಹ ನಂತರ ರಾಜ್ಯಗಳ ಮೇಲೆ ಪ್ರಭಾವ ಬೀರಿದ್ದವು. ಈ ಆಡಳಿತ ವಿಚಾರಗಳು ಗುಪ್ತರಂತಹ ಮತ್ತು ನಂತರದ ರಾಜ್ಯಗಳ ಮೇಲೆ ಪ್ರಭಾವವನ್ನು ಬೀರಿತ್ತು ಅಂತ ಹೇಳ್ಬೋದಾಗಿದೆ.